ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಂದು 100K ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ನಿಮ್ಮನ್ನು ಫಸ್ಟ್ ವಿಡಿಯೋನಲ್ಲಿ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ. ಈ 100K ಸಬ್ಸ್ಕ್ರೈಬರ್ ಆಗಿದ್ದು ನನ್ನ ಭಾವನೆಯಲ್ಲಿ, ನಾನು ಇದು ಯಾರಿಗೂ ಹಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ನನ್ನ ಭಾವನೆಯಲ್ಲಿ ಹೋಗಿ ದೇವ್ರಿಗೊಂದು ಗ್ರ್ಯಾಟಿಟ್ಯೂಡ್ ತೋರಿಸಿ ಬರೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರಿನಲ್ಲಿರೋರಿಗೆಲ್ಲ ಒಂಥರ ಚಿರಪರಿಚಿತವಾದದ್ದು. ಬೆಂಗಳೂರು ಅಲ್ಲದೆ ಹೊರಗಡೆ ಇರೋರಿಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡೋಣ ಘಾಟಿ ಸುಬ್ರಹ್ಮಣ್ಯದ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ. ಇದು ದೊಡ್ಡಬಳ್ಳಾಪುರದ ಹತ್ರ ಇರೋದು. ದೊಡ್ಡಬಳ್ಳಾಪುರ ದಾಟ್ಕೊಂಡು ಹೋಗಬೇಕು ಘಾಟಿ ಸುಬ್ರಹ್ಮಣ್ಯಕ್ಕೆ. ಬೆಂಗಳೂರಿಂದ 60 ಕಿಲೋಮೀಟ್ರ್ ಆಗುತ್ತೆ. ಇದು ಆಂಧ್ರ ಸೈಡ್, ಅಂದರೆ ನಾವು ಯಲಹಂಕ ಆ ಕಡೆ ದಾಟ್ಕೊಂಡು ಹೋಗಬೇಕಾಗತ್ತೆ. ದೊಡ್ಡಬಳ್ಳಾಪುರ ಅಂತಂದರೆ ನಿಮಗೆ ಗೊತ್ತಾಗತ್ತೆ. ಇವಾಗ ನಾವು ಈ ಘಾಟಿ ಸುಬ್ರಹ್ಮಣ್ಯದ ಎಂಟ್ರೆನ್ಸ್ ದಾಟಿ ಹೋಗ್ತಾ ಇದ್ದೀವಿ. ಘಾಟಿ ಸುಬ್ರಹ್ಮಣ್ಯ ಒಂದು ಪುಣ್ಯ ಸ್ಥಳ ಅಂತ ನಿಮಗೆಲ್ಲ ಗೊತ್ತು. ಅದ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ ಹೇಳ್ಕೊಡ್ತೀನಿ ಘಾಟಿ ಸುಬ್ರಹ್ಮಣ್ಯದ ಬಗ್ಗೆ. ಈ ದೇವಸ್ಥಾನದ ವಿಶೇಷ ಏನಂತ ಅಂದರೆ, ಕಾರ್ತಿಕೇಯ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಇಬ್ಬರೂ ಒಂದೇ ಜಾಗದಲ್ಲಿ ನೋಡಿ ದರ್ಶನ ಪಡಿಬೋದು ಅಂತ ಅಂದ್ಬಿಟ್ಟು, ಪೂರ್ವ ದಿಕ್ಕಿಗೆ ಸುಬ್ರಹ್ಮಣ್ಯ ನಮಗೆ ಕಾಣಿಸ್ತಾರೆ, ಪಶ್ಚಿಮ ದಿಕ್ಕಿಗೆ ನರಸಿಂಹಸ್ವಾಮಿ ಇರ್ತಾರೆ. ನರಸಿಂಹಸ್ವಾಮಿನ ನಾವು ಬ್ಯಾಕ್ ಸೈಡದಿಂದ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಕನ್ನಡಿ ಇಟ್ಟಿದ್ದಾರೆ. ಕನ್ನಡಿಲಿ ನಾವು ನರಸಿಂಹಸ್ವಾಮಿನ ದರ್ಶನ ಮಾಡ್ಕೊಳ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಇಬ್ಬರೂ ಒಂದೇ ಗ್ರಹದಿಂದ ಬಂದಿರೋರಾಗಿರೋದ್ರಿಂದ ನಾವು ಏನೇ ಬೇಡ್ಕೊಂಡ್ರೂ ಇದರಲ್ಲಿ ಬೇಗ ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ಕೇತು ದೋಷ, ರಾಹು ಕೇತು ದೋಷ ಇರೋರಿಗೆ ಬೇಡ್ಕೊಂಡ್ರೆ ಆ ದೋಷ ಎಲ್ಲ ಪರಿಹಾರ ಆಗಿ ಅವರಿಗೆಲ್ಲದು ಒಳ್ಳೆಯದಾಗತ್ತೆ ಅನ್ನೋದೊಂದು ಕೂಡ ಪ್ರತೀತಿ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಹಾವಿನ ರೂಪದಲ್ಲಿದ್ದಾಗ ಗರುಡರ ಕಾಟ ಎಲ್ಲ ತಡೆಯೋಕ್ಕಾಗದೆ ನರಸಿಂಹಸ್ವಾಮಿದ ಆಶ್ರಯ ಬೇಡ್ಕೊಂಡ್ರಂತೆ. ಆಗ ನರಸಿಂಹಸ್ವಾಮಿಯ ಸುಬ್ರಹ್ಮಣ್ಯ ಸ್ವಾಮಿಗೆ ಆಶ್ರಯ ಕೊಟ್ಟು ಕಾಪಾಡಿದ್ದ ಒಂದು ಪುಣ್ಯ ಸ್ಥಳ ಅಂತ ಹೇಳ್ತಾರೆ. ಶಾರ್ಟ್ ಸ್ಟೋರಿ ನಾನು ಹೇಳ್ತಾ ಇರೋದು. ಅಂದರೆ ಈ ಸ್ಥಳಕ್ಕೆ ಬಂದರೆ ಶತ್ರುಗಳ ನಾಶ, ಆಮೇಲೆ ಮೇನ್ ಇದರಲ್ಲಿ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಪುರೋಹಿತರು ಆ್ಯಕ್ಚುಲಿ ನಮ್ಮ ರಿಲೇಟಿವ್ ಇದರಲ್ಲಿ ಪೂಜೆ ಮಾಡೋರು. ಅವ್ರು ಏನು ಹೇಳಿದ್ದಂತ ಅಂದರೆ, ಪೇಪರ್ ವರ್ಕ್ಸ್, ಆಫೀಸ್ ವರ್ಕ್ಸ್, ಇವಾಗ ಕೋರ್ಟು ಕಚೇರಿ ಸಂಬಂಧಪಟ್ಟಿದ್ದು, ತುಂಬ ದುಡ್ಡೆಲ್ಲ ಬರದೇ ಇರೋದು ಪ್ರಾಬ್ಲಮ್ ಇರೋರಿಗೆ, ಆಫೀಸ್ನಲ್ಲಿ ಪ್ರಾಬ್ಲಮ್ ಇರೋರಿಗೆ, ಪ್ರಮೋಷನ್ ಪ್ರಾಬ್ಲಮ್ ಇರೋರಿಗೆ, ಆ ಥರ ಪೇಪರ್ ವರ್ಕು ಕೋರ್ಟು ಇದು ಆ ಥರ ಸಮಸ್ಯೆಗಳಿಗೆ ಈ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋದರೆ ಆ ಶತ್ರುಗಳದೆಲ್ಲ ನಾಶ ಆಗಿ, ಏನೇನು ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆಲ್ಲ ನಾಶ ಆಗಿ ಸಕ್ಸಸ್ಫುಲ್ಲಾಗಿ ಅವ್ರಿಗೆ ಲೈಫ್ ಸಿಗುತ್ತೆ ಅನ್ನೋ ಥರ ಹೇಳ್ತಾರೆ ಇಲ್ಲಿ. ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಪುರೋಹಿತರು ನಮಗೆ ರಿಲೇಟಿವ್ ಆಗಬೇಕು ಅಂತ ಅಂದ್ಬಿಟ್ಟು. ಇದರ ಜೊತೆಗೆ ಶ್ರೀಧರ್ ಅವರ ಕಲೀಗ್ ಅವರ ಅಣ್ಣ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಎರಡೂ ಸಂಬಂಧಗಳು ಸೇರ್ತು ಅವರು ನಮ್ಮನ್ನು ಹೋಗೋಕ್ಕೆ ಬಿಡಲೇ ಇಲ್ಲ. ಬನ್ನಿ ಪ್ರಸಾದ ತಿನ್ಕೊಂಡು ಹೋಗೋರಂತೆ, ಆಮೇಲೆ ನೀವು ಹೊರಡಿ ಬೆಂಗಳೂರಿಗೆ ಅಂತ ಹೇಳಿ ಅವ್ರ ಮನೆ ಮೇನ್ ಪುರೋಹಿತರು ಮನೆಗೆ ನಮ್ಮನ್ನು ಕರ್ಕೊಂಡು ಹೋದರು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ. ಬೆಳಗ್ಗೆನೇ ಆಗಿರೋದ್ರಿಂದ ನಮ್ಗೆ ಅಷ್ಟು ಬೇಗ ತಿಂಡಿ ತಿನ್ನೋಕ್ಕೂ ರೆಡಿ ಇರಲಿಲ್ಲ ನಾವು. ಆದರೆ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಕಟ್ಟು ಬಿದ್ದು ನಾವು ಸ್ವಲ್ಪ ಶಾಸ್ತ್ರಕ್ಕಾದ್ರೂ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು
ಅಂದ್ಕೊಂಡ್ವು. ಅವರಿಂದ ಒಂದೆರಡು ಮಾತುಗಳು ನಮ್ಮ ಚಾನಲಲ್ಲೂ ಮಾತಾಡ್ಸೋಣ ಅಂತ ಅಂದ್ಕೊಂಡೆ ನಾನು. ಬಟ್ ಯಾರೋ ಅವತ್ತು ಗುರುಗಳು ಯಾರೋ ಬರ್ತಾರೆ ಅಲ್ಲಿ ಅಂತ ಅಂದ್ಬಿಟ್ಟು ಅವರು ತುಂಬ ಬ್ಯುಸಿನಲ್ಲಿದ್ದರು. ಸೊ ನಮಗೂ ಬೆಂಗಳೂರಿಗೆ ವಾಪಸ್ ಬರೋ ಬ್ಯುಸಿನಲ್ಲಿ ನಾವು ಇರೋದ್ರಿಂದ ಬೇಗ ಬೇಗ ಪ್ರಸಾದ ತಿನ್ಕೊಂಡು ಹೊರಟು ಬಂದ್ವು. ಅವ್ರ ಮನೆಯದು ಒಂದು ನೋಟ ನೋಡಿ ಬನ್ನಿ. ಏನು ಕೆಲಸ ಮಾಡೋರಾದ್ರೆ ಏನಂತೆ ಅಲ್ವಾ, ನೀವು ಇಲ್ಲದೆ ಹೋದ್ರೆಲ್ಲ ಆಗುತ್ತಾ? ಏನೂ ಆಗೋದಿಲ್ಲ ಅಲ್ವಾ. ಹಿಂದ್ಗಡೆ ತುಂಬ ಪ್ರಶಾಂತವಾದ ಸ್ಥಳ ಮತ್ತು ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಒಂಥರ ಈ ಜೀವನ ಎಷ್ಟು ಚೆನ್ನಾಗಿದೆ, ಆಡಂಬರ ಎಲ್ಲ ಯಾಕೆ ಬೇಕು, ಎಷ್ಟು ಸಿಂಪಲ್ ಆಗಿದೆ. ಈ ಸಿಂಪ್ಲಿಸಿಟಿ ಅನ್ನೋದೇ ನಮಗೆ ಎಷ್ಟು ಲೈಫ್ನಲ್ಲಿ ಸಮಾಧಾನ ತಂದುಕೊಡುತ್ತೆ ಅಂತ ನನಗೆ ಅವಾಗ ನಿಜವಾಗ್ಲೂ ಒಂದು ನಿಮಿಷ ತುಂಬ ಮನ್ಸಿಗೆ ಅನ್ನಿಸ್ತು ನನಗೆ. ನಾವು ಚಿಕ್ಕೂರಿನಲ್ಲಿ ಬೆಳೆದು ಬಂದಿರೋದ್ರಿಂದ ಯಾರದೇ ಮನೆಗೆ ಹೋದರೂ ನಮಗೆ ಒಂದು ಹಿತ್ತಲು ನೋಡೋ ಅಭ್ಯಾಸ. ನಿಮ್ಮಲ್ಲಿ ಹಿತ್ತಲಿದೆಯಾ ಅಂತ ಕೇಳ್ತಿದ್ವು ನಾವು ಪುಟ್ಟ ಮಕ್ಕಳೆಲ್ಲ ಆಗಿದ್ದಾಗ. ಅದನ್ನ ಇನ್ನೂ ಚೆನ್ನಾಗಿ ನನಗೆ ಜ್ಞಾಪಕ ಬಂತು. ಹಾಗೆ ನಂದು ಅಭ್ಯಾಸ ಬಲದಿಂದ ಹೋಗಿ ಹಿತ್ತಲ ಕಡೆ ಎಲ್ಲ ನೋಡಿದೆ, ತುಂಬ ಇಷ್ಟ ಆಯಿತು. ಇವ್ರ ಮನೇಲೂ ಎಲ್ಲ ಸುಮಾರು ಫೋಟೋಗಳು, ಅವ್ರ ಮನೆಯವ್ರನ್ನೆಲ್ಲ ಮೀಟ್ ಮಾಡಿದೆ. ಬಟ್ ಯಾರನ್ನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರ ಮನೆ ಅವ್ರ ಫ್ಯಾಮಿಲಿನೆಲ್ಲ ಮೀಟ್ ಮಾಡಿಕೊಂಡು ಮಾತಾಡಿಸ್ಕೊಂಡು ನಾವಿನ್ನು ಹೊರಡ್ತಾ ಇದ್ದೀವಿ. ಸೊ ಬೇಗ ಆಫೀಸ್ಗೆ ಹೋಗಬೇಕು ಶ್ರೀಧರು ಅಂದ್ಬಿಟ್ಟು ಹೊರಟ್ಬಿಟ್ಟು ನಾವೀಗ ಇಲ್ಲಿಂದ ಹೊರಟಾಗ 9 o'clock ಅಷ್ಟೇ, ಬೆಳಗ್ಗೆ ಬೇಗ ಹೊರಟಿದ್ವು. ಮತ್ತು ಇನ್ನೊಂದು ಹೇಳಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೀವು ವೀಕ್ ಡೇಸಲ್ಲಿ ಹೋದರೆ ಒಳ್ಳೆಯದು. ಭಾನುವಾರ ಮತ್ತು ಮಂಗಳವಾರ ತುಂಬ ರಶ್ ಇರುತ್ತೆ. ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಒಂದು 3-4 hours ಆಗೋಗುತ್ತೆ, ಅಷ್ಟು ರಶ್ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅನ್ನೋರು ಮಂಗಳವಾರ ಮತ್ತು ಭಾನುವಾರ ಅವಾಯ್ಡ್ ಮಾಡಿ ಬೇರೆ ದಿವಸಗಳಲ್ಲಿ ಹೋಗ್ಬಿಟ್ಟು ಬಂದರೆ ರಶ್ ಇರಲ್ಲ, ಬೇಗ ದರ್ಶನ ಕೂಡ ಆಗುತ್ತೆ. ಜನನೂ ಜಾಸ್ತಿ ಇಲ್ಲದೆ ಇರೋದ್ರಿಂದ ಪೀಸ್ಫುಲ್ಲಾಗಿ ತುಂಬ ಹೊತ್ತು ದೇವ್ರನ್ನ ನೋಡ್ಕೊಂಡು ಬರ್ಬೋದು. ನಾವೀಗ ಕಬ್ಬಿನ ಹಾಲು ಕುಡಿಯೋಣ ಅಂತ ಅಂದ್ಕೊಂಡು, ಈ ಕಬ್ಬಿನ ಹಾಲು ಲಿವರ್ಗೆ ತುಂಬ ಒಳ್ಳೆಯದು, ಹಾಗೆ ಜಾಂಡೀಸ್ಗೆಲ್ಲ ತುಂಬ ಒಳ್ಳೆಯದು, ಲಿವರ್ ಕ್ಲೆನ್ಸ್ ಮಾಡುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಹಾಗೆ ಇಲ್ಲಿ ತರಕಾರಿ ಅಂಗಡಿ ಇರೋದ್ರಿಂದ ಇಲ್ಲಿ ಕೋತಿಗಳಿಗೆಲ್ಲ ಟೊಮೆಟೊ ಹಣ್ಣು ಎಲ್ಲ ಕೊಟ್ಟು ಅವರೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಅದ್ರದ್ದು ಒಂದು ನೋಟ ನೋಡಿ ಬನ್ನಿ ಇವಾಗ. ಇವತ್ತಿನ ನಂದು 100 ಸಬ್ಸ್ಕ್ರೈಬರ್ಸ್ ಆಗಿದ್ದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದಿದ್ದು ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ, ಹಾಗೆ ಇಷ್ಟ ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.